ನಿವೃತ್ತ ಪೊಲೀಸ್ ಅಧಿಕಾರಿಯಾದಂತಹ ರಾಜೇಂದ್ರ ಕುಮಾರ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಸರ್, ನಿಮಗೂ ಕೂಡ ವಿಚಾರ ಗೊತ್ತಾಗಿದೆ. ಧರ್ಮಸ್ಥಳದಲ್ಲಿ ಇವತ್ತು 6ನೇ ಪಾಯಿಂಟ್ನಲ್ಲಿ ಒಂದಷ್ಟು ಮೂಳೆಗಳು ಸಿಕ್ಕಿದೆ. ಮೊದಲಿಗೆ ಇದನ್ನು ಹೇಗೆ ನೋಡ್ತೀರಿ ನೀವು? ನಿಮ್ಮ ಮೊದಲ ರಿಯಾಕ್ಷನ್? ಈಗ ಮೂಳೆಗಳು ಸಿಕ್ಕದ ಮೇಲೆ ಆ ಮೂಳೆಗಳು ಮನುಷ್ಯಂದ ಅಥವಾ ಬೇರೆಯವ್ರದ ಅಂತ ಫಸ್ಟ್ ಐಡೆಂಟಿಫೈ ಆಗ್ಬೇಕು. ಬೋರ್ಡ್ ಸ್ಕಲ್ ಏನಾದ್ರು ಸಿಕ್ಕಿದ್ರೆ ಆಮೇಲೆ ಸ್ಕಲ್ಲೂ ಕೂಡ ಫೋಟೋ ಇಂಪೋಸ್ ಮೆಥಡ್ ಅಲ್ಲಿ ಅಲ್ಲಿ ಯಾವ್ದಾದ್ರು ನಾಪತ್ತೆ ಆಗಿರೋ ಏಜ್ ಗ್ರೂಪ್ ಮೊದ್ಲು ಹೆಂಗಸಂದ ಅಥವಾ ಗಂಡಸಂದ ಮೂಳೆ ಅಂತ ಕಂಡುಹಿಡಿಬೇಕು. DNA ಮಾಡಿಸ್ಬೇಕು. DNA ಮೂಳೆ ತಜ್ಞರು ಅದನ್ನ ಹೇಳ್ತಾರೆ, ಇದು ಹೆಂಗಸಂದ, ಮನುಷ್ಯರ್ದ, ಗಂಡಸಂದ, ಪ್ರಾಣಿಗಳದ ಅಂತ ಡೀಟೇಲ್ ಆಗಿ ಅವರು ದೇ ಹ್ಯಾವ್ ಟು ಸರ್ಟಿಫೈ. ನಂತರ ಸ್ಕಲ್ ಏನಾದ್ರು ಸಿಕ್ಕಿದ್ರೆ ಸ್ಕಲ್ನ ಫೋಟೋ ಇಂಪೋಸ್ ಮೆಥಡ್ ಅಂತ ಮಾಡ್ತೀವಿ. FHL ಅಲ್ಲಿ ಮಾಡ್ತಾರೆ ಅದನ್ನ ಸ್ಕಲ್ನ ಅದಕ್ಕೆ ಒಂದು ರೂಪ ಕೊಟ್ಟು ಅದು ಇಂತ ಈ ಸ್ಕಲ್ಲು ಯಾವ್ದು ಮನುಷ್ಯಂದ ಅಥವಾ ಪ್ರಾಣಿಗಳದ ಅಂತ ಅದನ್ನು ಕಂಡುಹಿಡಿಬೇಕು. ಇಷ್ಟೆಲ್ಲ ಆದ್ಮೇಲೆ DNA ಮೆಥಡ್ ಅಲ್ಲಿ ಮೂಳೆಯಲ್ಲಿ ಅವರು ಐಡೆಂಟಿಟಿ ಆಫ್ ದಿ ಹ್ಯೂಮನ್ ಬೀಯಿಂಗ್, ಅದು ಗಂಡಸದಾಗಿದೆ ಹೆಂಗಸದಾಗಿದ್ದು ಗೊತ್ತಾದ್ಮೇಲೆ ಅವರು ಯಾರ ಕಡೆ ಅವ್ರದ್ದು ಅಂತ ಕಂಡುಹಿಡಿಬೇಕು. ಯಾರ ಕಡೆ ಅವ್ರದ್ದು ಅಂದ್ರೆ ಮಿಸ್ಸಿಂಗ್ ಅಂಡ್ ಏಜ್ ಗ್ರೂಪ್ ಆಫ್ ದಿ ಬೋನ್ ಅದು ಹೇಳುತ್ತೆ. ಇಂಥ ಇಷ್ಟು ವರ್ಷದದ್ದು ಅಂದಾಜು ಒಂದ್ 5 ವರ್ಷ ಹೆಚ್ಚು ಕಡಿಮೆ ಇಂಥ ವರ್ಷದ ಪ್ರಾಪ್ತ ವಯಸ್ಕರದು ಇದು ಅಂತ ಹೇಳ್ತಾರೆ ಎಕ್ಸ್ಪರ್ಟ್ಸ್. ಅದು ಹೇಳಾದ್ಮೇಲೆ ನಾವು ಹಿಂದೆ ಧರ್ಮಸ್ಥಳದಲ್ಲಿ ಏನಾದ್ರೂ ಕೇಸ್ ರಿಜಿಸ್ಟರ್ ಆಗಿದ್ರೆ ಆ FIR ತಗೊಂಡು ಅವರು ಕಂಪ್ಯಾರಿಸನ್ ಮಾಡ್ಬೇಕು. ಏನಂತ ಈಗ ಫಾರ್ ಎಕ್ಸಾಂಪಲ್ 25 ವರ್ಷದ ಹುಡುಗಿ ಒಂದು ನಾಪತ್ತೆ ಆಗಿರುತ್ತೆ, ಮಿಸ್ಸಿಂಗ್ ಆಗಿರುತ್ತೆ. ಅದನ್ನ ಇದು ಹೆಂಗಿದ್ರೆ ಅದನ್ನ ಟ್ಯಾಲಿ ಮಾಡ್ಬೇಕಾಗುತ್ತೆ. ಟ್ಯಾಲಿ ಮಾಡಿ FIR ಅಲ್ಲಿ ಅದು ಡೀಟೇಲ್ಸ್ ಇರುತ್ತೆ. ಕಂಪ್ಲೇಂಟ್ ಯಾರು, ಆ ಹುಡುಗಿ ಯಾರು, ಏನು ಅಂತ ಎಲ್ಲ ಡೀಟೇಲ್ಸ್ ಇರುತ್ತೆ. ಅವ್ರನ್ನ ಕರ್ಸ್ಬೇಕು, ಅವರ ರಿಲೇಟಿವ್ಸ್ ಕರ್ಸ್ಬೇಕು. ಅಲ್ಲಿ ಫಸ್ಟ್ ಐಡೆಂಟಿಫೈ ಮಾಡ್ಬೇಕು. ಆಮೇಲೆ ಇದನ್ನ ಕಂಪೇರ್ ಮಾಡ್ಬೇಕು. ಇದನ್ನ ನಾವು ರೂಲ್ ಔಟ್ ಮಾಡ್ಕೋಬೇಕು. ಒನ್ ಬೈ ಒನ್ ರೂಲ್ ಔಟ್ ಮಾಡ್ಕೋಬೇಕು. ಏನು ಎಷ್ಟು ಕೇಸ್ ಇಷ್ಟ ಆಗಿದಾವೆ, ಇದಕ್ಕೆ ಸಂಬಂಧಪಟ್ಟಿದ್ದೆ ಇದು ಬಾಡಿ ಅಥವಾ ಅಲ್ವಾ ಅಂತ. ಆಮೇಲೆ ಬಾಡಿ ಸಪೋಸ್ ಎಕ್ಸಾಂಪಲ್ ಉದಾಹರಣೆಗೆ ಬಾಡಿ ಹೂತಾಕಿದ್ರೆ ನಾವು ಪೊಲೀಸ್ ಇನ್ಕ್ವೆಸ್ಟ್ ಅಲ್ಲಿ ಮಾಜರ್ನು ಬರ್ದಿರ್ತೀವಿ ನಾವು, ಇಂಥ ಕಡೆ ಬರಿ ಮಾಡಿದೀವಿ. ಆಮೇಲೆ ಬಾಡಿನ ಬರಿ ಮಾಡಾದ್ಮೇಲೆ ಕೆಲವು ಅನ್ಐಡೆಂಟಿಫೈ ಆದ್ರೆ ನಾವೇ ಮಾಡಿರ್ತೀವಿ ಪಂಚಾಯತ್ ಸಮ್ಮುಖದಲ್ಲಿ. ಅಕಸ್ಮಾತ್ ಅವರು ಕೆಲವರು ಹಳ್ಳಿಯಿಂದ ಬರ್ತಾರೆ. ಈಗ ಧರ್ಮಸ್ಥಳಕ್ಕೆ ಹೋಗಿ ನಾವು ಸೂಸೈಡ್ ಮಾಡ್ಕೊಂಡಿರೋದು ಬೇಕಾದಷ್ಟು ನಿದರ್ಶನಗಳಿದಾವೆ. ಪುಣ್ಯ ಸ್ಥಳದಲ್ಲಿ ಸೂಸೈಡ್ ಮಾಡ್ಕೊಂಡ್ಬಿಡೋದ ಅಂತ ಅಂತವಿದ್ರೆ ಅವರು ಅಲ್ಲೇ ಹೂತಾಕ್ಬಿಡ್ತಾರೆ ಕೆಲವರು. ಅಂತ ಟೈಮಲ್ಲಿ ಅವ್ರು ಬಾಡಿ ಹ್ಯಾಂಡ್ ಓವರ್ ಮಾಡಿದ್ರೆ ಅವ್ರದೆಲ್ಲ ಹೇಳಿಕೆ ತಗೊಂಡು ಅವರು ಡೆಡ್ ಬಾಡಿ ಫೋಟೋ ತಗೊಂಡು ಇದು ಮ್ಯಾಚ್ ಆಗುತ್ತಾ, ಅವ್ರ ಕಡೆಯವ್ರದ್ದು DNA ಮ್ಯಾಚ್ ಆಗುತ್ತಾ, ಈ ಬಾಡಿ ಅವ್ರದೇನಾ, ಅವ್ರ ಸಂಬಂಧಿಕರದೇನಾ, ಈ ರೀತಿ ಟ್ಯಾಲಿ ಮಾಡ್ಬೇಕಾಗುತ್ತೆ ಇನ್ವೆಸ್ಟಿಗೇಷನ್ ಅಲ್ಲಿ. ಈಗ ಅನ್ಐಡೆಂಟಿಫೈ ಅಂದ್ರೆ ಯಾವ್ದೋ ಬಾಡಿನೇ ಗೊತ್ತಿಲ್ಲ ಅಂದ್ರೆ ಈಗ ಅದನ್ನ ನಾವು ಇಂಥ ಏಜ್ ಗ್ರೂಪ್ ಹುಡುಗನ ಅಂತ ಗೊತ್ತಿಲ್ಲ ಅಂದ್ರೆ ಎಲ್ಲಾ ಪೊಲೀಸ್ ಸ್ಟೇಷನ್ಗಳಿಗೂ ಸ್ಟೇಟ್ ಅಲ್ಲಿ ಪೊಲೀಸ್ ಸ್ಟೇಷನ್ ವೈರ್ಲೆಸ್ ಮುಖಾಂತರ ಇಂತಿಂತ ಪೊಲೀಸ್ ಸ್ಟೇಷನ್ಗೆ ಎಲ್ಲಾ ಪೊಲೀಸ್ ಸ್ಟೇಷನ್ ಅಲ್ಲಿ ಏನಾದ್ರು ಮಿಸ್ಸಿಂಗ್ ಆ ಗ್ರೂಪ್ ಮಿಸ್ಸಿಂಗ್ ಆಗಿದ್ದ. ಈಗ ಅಕಸ್ಮಾತ್ ಅವರು ಕೆಲವರು ಮನೆಯವ್ರಿಗೆ ಹೇಳ್ದಾನೆ ಹೋಗಿ ಸೂಸೈಡ್ ಮಾಡ್ಕೊಂಡಿರ್ಬಹುದು. ಅವರು ಮನೆಯವರು ಅವರು ಧರ್ಮಸ್ಥಳದಲ್ಲಿ ಸೂಸೈಡ್ ಮಾಡ್ಕೊಂಡಿದ್ರೆ ಅಲ್ಲಿ ಲೋಕಲ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿರ್ಬಹುದು. ಅಂತವೆಲ್ಲಾನು ಕ್ರಾಸ್ ವೆರಿಫಿಕೇಶನ್ ಮಾಡ್ಬೇಕಾಗುತ್ತೆ. ಅಲ್ಲಿಂದ ಹೀಗೆ ಸ್ಕಲ್ ಸಿಕ್ಕಿದೆ ಅಥವಾ ಬಾಡಿ ಸಿಕ್ಕಿದೆ, ಈಗ ನಾವು ಫಸ್ಟ್ ಏಜ್ ಗ್ರೂಪ್ ಕಂಡಿಡ್ಕೊಂಡು ಅವ್ರಿಗೆಲ್ಲ ಮೆಸೇಜ್ ಕೊಡ್ಬೇಕಾಗುತ್ತೆ. ಈ ಏಜ್ ಗ್ರೂಪ್ ಒಂದು ಹುಡುಗಿ ಶವ, ಇದು ಹುಡುಗಿ ಬೋನ್ಸ್ ಇದು. ಹಾಗಾಗಿ ಯಾವಾರು ಬೋನ್ಸ್ ಇಂತ ಕಂಪ್ಲೇಂಟ್ ಆಗಿದ್ರೆ ನಿಮ್ ಸ್ಟೇಷನ್ ಅಲ್ಲಿ ನೀವು ಬಂದು ಒಂದ್ಸರಿ ವೆರಿಫೈ ಮಾಡಬಹುದು ಅಂತ ಕಳಿಸಿದ್ರೆ ಅವರು ಬಂದು ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ಗೆ ಅಥವಾ SIT ಟೀಮ್ಗೆ ಅದು ಡೀಟೇಲ್ಸ್ ಕೊಡ್ತಾರೆ.
ಬಟ್ ಇದು ಹೌದು. ರಾಜೇಂದ್ರ ಸರ್ ಏನಂದ್ರೆ ಇನ್ನೊಂದು ಆತ ಅನಾಮಿಕ ವ್ಯಕ್ತಿ ಹೇಳಿರೋ ವಿಚಾರಣೆಯ ಸಂದರ್ಭದಲ್ಲಿ ಆತ ಹೇಳಿರೋದು ಏನ್ ಗೊತ್ತಾ, ಕನಿಷ್ಠ ಗೌರವ ಕೂಡ ಸಿಕ್ಕಿಲ್ಲ, ಅಂದ್ರೆ ಪೊಲೀಸರಿಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ, ಅವ್ರಿಗೆ ಮಾಹಿತಿನೇ ಇಲ್ಲ ಅಂತ ಹೇಳಿರೋದು. ಹಾಗಾಗಿ ಇದನ್ನೆಲ್ಲ ಪಾಯಿಂಟ್ ಔಟ್ ಮಾಡೋದು ಎಷ್ಟು ಚಾಲೆಂಜಿಂಗು ಅಂತ ಅಧಿಕಾರಿಗಳಿಗೆ. ಅಲ್ಲ, ಈಗ ನಾನು ಹೇಳೋದು, ಈಗ ಕೆಲವ್ರಿಗೆ ಪೊಲೀಸರು ಪ್ರತಿದಿನ ಬಂದು ಇದಾಗಿರುತ್ತೆ ಅಂತ ಹೇಳಿ ಯು ಫರ್ದರ್ ಅದ ಈ ಇನ್ಸಿಡೆಂಟ್ ಆದ ಕೆಲವು ದಿನಗಳ ನಂತರನಾದ್ರೂ ಆ ಪೇರೆಂಟ್ಸು ಗ್ಯಾರಂಟಿ ಆ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಅದನ್ನು ಕ್ರಾಸ್ ವೆರಿಫಿಕೇಶನ್ ಮಾಡ್ಬೇಕಾಗುತ್ತೆ. ಅಥವಾ ಕೆಲವರು ಮಿಸ್ಸಿಂಗ್ ಆಗಿರೋದನ್ನ ಅವ್ರು ಯಾರು ಧರ್ಮಸ್ಥಳಕ್ಕೆ ಬಂದು ಕೊಟ್ಟಿರೋದಿಲ್ಲ, ಆಯಾ ಲೋಕಲ್ ಪೊಲೀಸ್ ಸ್ಟೇಷನ್ ಕೊಟ್ಟಿರ್ತಾರೆ. ಆಮೇಲೆ ಕೆಲವರು ಧರ್ಮಸ್ಥಳಕ್ಕೆ ಹೋದ್ರು ಅಂತ ಹೇಳಕ್ಕೂ ಹಿಂಜರಿತಾರೆ. ಅಯ್ಯೋ ದೇವ್ರ ಇದಕ್ಕೆ ನಾವ್ ಯಾಕಪ್ಪ ಸುಮ್ನೆ ದೇವ್ರ ಹೆಸರೆಲ್ಲ ಹೇಳ್ಬೇಕು ಅಂತ ಹೇಳಿ ಮಿಕ್ಸಿಂಗ್ ಆಗಿದ್ದಾರೆ ಅಷ್ಟೇ ಕೊಟ್ಟು ಬಿಡ್ತಾರೆ. ಅವ್ರು ಕೂಡ ಕೆಲವು ಡೀಟೇಲ್ಸ್ ಕೊಡೋದಿಲ್ಲ. ಅವರು ಧರ್ಮಸ್ಥಳಕ್ಕೆ ಹೋಗ್ತೀವಿ ಅಂತ ಹೋದ್ರು, ಆಮೇಲೆ ಮಿಸ್ ಆಯ್ತು ಹಾಗೆ ಹೀಗೆ ಅಂತೂ ಕೊಡೋದಿಲ್ಲ. ಅಂತ ಚಾನ್ಸಸ್ ಇರ್ತಾವ ಇದರಲ್ಲಿ. ಹಾಗಾಗಿ ಇಡೀ ಸ್ಟೇಟ್ ಅಲ್ಲಿ SIT ಟೀಮ್ಗೆ ಇದು ಬಹಳ ಬಹಳ ಮಹತ್ವದ್ದು ಮತ್ತೆ ಬಹಳ ಗುರುತ್ವವಾದಂತಹ ಒಂದು ತನಿಖೆ ಮಾಡ್ಬೇಕಾಗುತ್ತೆ. ಭಾರಿ ಪೇಷನ್ಸ್ ಅಲ್ಲಿ ಎಲ್ಲ ಸೀನಿಯರ್ ಆಫೀಸರ್ಸ್ ಇದಾರೆ, ಮಾಡ್ತಾರೆ. ಆದ್ರೂ ಕೂಡ ಸಿಕ್ಕಾಬಟ್ಟೆ ಎಫರ್ಟ್ಸ್ ಮಾಡ್ಬೇಕಾಗತ್ತೆ ಇದಕ್ಕೆ. ಎಲ್ಲ ಕಡೆ ಅದನ್ನ ನೋಡಿ ಆ ಡೀಟೇಲ್ಸ್ ಇನ್ಫಾರ್ಮೇಶನ್ FIR ಡೀಟೇಲ್ಸ್ ತರ್ಸ್ಕೊಂಡು ಕ್ರಾಸ್ ವೆರಿಫಿಕೇಶನ್ ಮಾಡಿ ಈ ಡೆಡ್ ಬಾಡಿ ಜೊತೆ ಒನ್ ಬೈ ಒನ್ ಟ್ಯಾಲಿ ಮಾಡಿ ಒಂದ್ ಕಡೆಯಿಂದ ಎಲಿಸಿಟ್ ಮಾಡ್ಕೊಂಡ್ ಬರ್ಬೇಕು. ಏನು ಇದು ಈ ಬಾಡಿದಲ್ಲ. ಈಗ ಈಗ ಎಕ್ಸಾಂಪಲ್ 1 ಸಿಕ್ಕಿದೆ ಅಂತ ಇಟ್ಕೊಳ್ಳಿ, ಇನ್ನೊಂದು 5 ಸಿಗ್ತವೆ. ಆ 5 ಕೂಡ ಬೇರೆ FIR ಕಂಪೇರ್ ಮಾಡ್ಕೊಂಡು ಅದನ್ನ ಇನ್ವೆಸ್ಟಿಗೇಷನ್ ಮಾಡ್ಬೇಕಾಗುತ್ತೆ SIT ಟೀಮ್. ಈಗ ಒಂದು ವೇಳೆ ಅದು ಆತ ಮಾಡಿರುವಂತ ಆರೋಪದ ಪ್ರಕಾರವಾಗೇನೆ ಅದೇನಾದ್ರೂ ಮಹಿಳೆಯರದ್ದೇ ಅಸ್ಥಿಪಂಜರ ಅಂತ ಗೊತ್ತಾದ್ರೆ ಈ ಆರೋಪ ಅಥವಾ ಈ ಪ್ರಕರಣ ಎಷ್ಟು ಗಂಭೀರತೆ ಪಡ್ಕೊಳ್ಬಹುದು, ತನಿಖೆ ಹೇಗ್ ನಡೀಬಹುದು ಅಂತ ಅವಾಗ? ಈಗ ನಾನು ಹೇಳ್ತೀನಿ, ಮಹಿಳೆದು ಅಂತ ಇಟ್ಕೊಳ್ಳೋಣ, ಏಜ್ ಗ್ರೂಪು ಚಿಕ್ಕ ವಯಸ್ಸೊಂದು ಹೆಣ್ಮಗಳದು ಅಂತ ಇಟ್ಕೊಳ್ಳೋಣ. ಹೆಣ್ಮಗಳದಾದ್ರೆ ಫಸ್ಟ್ ವಿ ಹ್ಯಾವ್ ಟು ಐಡೆಂಟಿಫೈ ದಿ ಡೆಡ್ ಬಾಡಿ. ಅಲ್ಲಿಂದ ಸ್ಟಾರ್ಟ್ ಆಗ್ಬೇಕು ಇನ್ವೆಸ್ಟಿಗೇಷನ್. ಹೌದು, ಅವ್ರು ನೀವು ಯಾರೋ ಹೇಳ್ತಾನೆ ಯಾರೋ ಕೇಳ್ತಾನೆ, ಈಗ ಇಲ್ಲಿ ಅವರು ರೇಪ್ ಮಾಡ್ಬಿಟ್ಟು ಹಾಕ್ಬಿಟ್ಟಿದ್ದಾರೆ ಅಂದ್ರೆ ಆ ಹುಡುಗಿ ಯಾರು ಏನು ಅಂತ ಐಡೆಂಟಿಫೈ ಆಗ್ಬೇಕು. ಅದು ಎಸ್ಟಾಬ್ಲಿಷ್ ಆಗ್ಬೇಕು. ಹೌದು ಇವ್ರು ಇಲ್ಲಿಗೆ ಬಂದಿದ್ರಾ, ಯಾಕೆ ಬಂದಿದ್ರು, ಯಾವ ಉದ್ದೇಶಕ್ಕೆ ಬಂದಿದ್ರು, ಇವೆಲ್ಲ ಐಡೆಂಟಿಫೈ ಮಾಡ್ಬೇಕು ಇನ್ವೆಸ್ಟಿಗೇಷನ್ ಟೀಮು. ಈ ಸುಮ್ನೆ ಯಾರೋ ಹೇಳಿದ್ದು ಪಾಳಿದ್ರ ಮೇಲೆ ಈಗ ಏನಾಗುತ್ತೆ, ನೀವು ಬಾಡಿ ಸಿಕ್ಕಿದ್ರು ಕೂಡ ಆರೋಪಿ ಅವನು ಏನ್ ಹೇಳ್ತಾರೆ, ಈಗ ಯಾರೋ ಒಬ್ಬರು ಇನ್ಫಾರ್ಮೆಂಟ್ ಇದಾರೆ, ಈಗ ಇನ್ಫಾರ್ಮೆಂಟ್ ಹೇಳಿದ್ರ ಮೇಲೆ ಅದು ಒಂದಕ್ಕೊಂದು ಎವಿಡೆನ್ಸ್ ಲಿಂಕ್ ಆಗ್ಬೇಕು. ನಾವು ಯಾರನ್ನೋ ಸುಮ್ಮನೆ ಅವರು ಯಾರೋ ಹೇಳ್ತಾರೆ ಅಂತ ಹೇಳಿ ಪ್ರಾಸಿಕ್ಯೂಟ್ ಮಾಡಕ್ ಬರೋದಿಲ್ಲ. ಎವಿಡೆನ್ಸ್ ಏನ್ ಹೇಳುತ್ತೆ, ಸಾಕ್ಷ್ಯಾಧಾರ ಏನ್ ಹೇಳ್ತವೆ, ಅದ್ರ ಮೇಲೆ ಮಾತ್ರ ಪ್ರಾಸಿಕ್ಯೂಟ್ ಮಾಡ್ಬೇಕಾಗುತ್ತೆ. ಅದನ್ನ ತನಿಖಾಧಿಕಾರಿಗಳು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ಬೇಕಲ್ಲ. ನಾಳೆ ಪುನಃ ಅವರು ಕೋರ್ಟ್ ಬಾಕ್ಸ್ ಹಾಕೊಂಡಾಗ ಎವಿಡೆನ್ಸ್ ಕೊಡುವ ಟೈಮಲ್ಲಿ ಹೌದು ಇದು ಇಂಥ ಬಾಡಿ ಹೀಗೆ ಎಸ್ಟಾಬ್ಲಿಷ್ ಆಯ್ತು, DNA ಮಾಡ್ಸಿದೀವಿ, ಐಡೆಂಟಿಫಿಕೇಶನ್ ಮಾಡಿದೀವಿ, ಇದೆಲ್ಲ ಹೇಳ್ಬೇಕಾಗುತ್ತೆ. ಈಗ ಯಾರೋ ಕೇಳ್ದ ಅಂದ್ಬಿಟ್ರೆ ಇದು ಯಾವ್ದೋ ವಿಟ್ನೆಸ್ ಇದು ಹೊಡೆದಾಟದ ಕೇಸ್ ಅಲ್ಲ. ಯಾರೋ ಒಬ್ಬ ನೋಡಿರ್ತಾನೆ ಹೇಳ್ಬಿಡ್ತಾರೆ ಇವರು AB ಹೊಡೆದ್ರು ಸರ್ ದೊಣ್ಣೆಲಿ, ಅದು ಎವಿಡೆನ್ಸ್ ಹೇಳ್ತಾರೆ. ಬಟ್ ಇದು ಪ್ರೂಫ್ ತಗೋಬೇಕಲ್ಲ. ಮರ್ಡರ್ ಕೇಸ್, ರೇಪ್ ಕೇಸ್, ಸೆಕ್ಷುವಲ್ ಈಗ ಬಾಡಿ ಬಾಡಿ ಮೇಲೆ ಅದು ಫೋರ್ಸಿಬಲಿ ರೇಪ್ ಆಗಿದ್ಯಾ, ಅದು ಆಗಿಲ್ವಾ, ಅಥವಾ ಮರ್ಡರ್ ಮಾಡಿದಾರ, ಅಥವಾ ಏನಾದ್ರು ಮೊಚ್ಚಲ್ ಹೊಡೆದಿದ್ರೆ ಇಂಜುರೀಸ್ ಇದೆಯಾ, ಏನಾದ್ರು ಫ್ರಾಕ್ಚರ್ ಆಗಿದ್ರೆ ಪ್ರಾಬಬಲಿ ಅದನ್ನ ಹೇಳ್ಬಹುದು ಡಾಕ್ಟರ್ಸ್, ಎಕ್ಸ್ಪರ್ಟ್ಸ್. ಈಗೆಲ್ಲ ಒಂದಕ್ಕೊಂದು ಲಿಂಕ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡ್ಬೇಕಾಗುತ್ತೆ ಇದು. ಓಕೆ, ಈಗ FSL ಅಲ್ಲಿ ಗೊತ್ತಾಗುತ್ತೆ ಅದು ಮೇಲ್ ಬಾಡಿದಾ ಫಿಮೇಲ್ ಬಾಡಿದಾ ಅಥವಾ ಯಾವ ಏಜ್ ಗ್ರೂಪ್ ಅವ್ರದ್ದು, ಆಮೇಲೆ ಎಷ್ಟು ವರ್ಷ ಹಳೆಯದು ಎಲ್ಲ ಗೊತ್ತಾಗುತ್ತೆ. ಈ ರಿಪೋರ್ಟ್ ಅದೆಲ್ಲ ಆಗೋದು ಎಷ್ಟು ದಿವಸ ಟೈಮ್ ಹಿಡಿಬಹುದು ಅಂತ ರಿಪೋರ್ಟ್ ಅಧಿಕಾರಿಗಳು ಕೈ ಸೇರೋದಕ್ಕೆ? ಇದು ಈಗ ನಾನು ಹೇಳದ್ನಲ್ಲ, ಇದು ಯಾವ ಫಸ್ಟ್ 1 by 1 ರೂಲ್ ಔಟ್ ಮಾಡ್ಕೋಬೇಕು. ಇದು ಮಿಸ್ಸಿಂಗ್ ಆಗಿದ್ಯಾ ಅಥವಾ
ನೀವು ಮಾಡ್ಬೇಕು ಅಂದ್ರೆ ಎಲ್ಲಾ ಸ್ಟೇಟ್, ನಮ್ಮ ಸ್ಟೇಟ್ ಅಲ್ಲಿ ಎಲ್ಲ ಪೊಲೀಸ್ ಸ್ಟೇಷನ್ ಗಳಿಗೆ ಮೆಸೇಜ್ ಕೊಟ್ಟು ಅದು ವಿತ್ ಇನ್ ಸ್ಟೇಟ್ ಆಗಿದ್ರೆ ಪರವಾಗಿಲ್ಲ. ಈಗ ನಮ್ಮ ಬರೀ ಬರ್ತಾರ ಇಲ್ಲಿಗೆ, ಇಲ್ಲ, ಬೇರೆ ಬೇರೆ ಸ್ಟೇಟರು ಬರ್ಬೋದು, ಹೌದು. ಬೇರೆ ಸ್ಟೇಟರು ಬರ್ಬೋದು, ಹತ್ತದಿಂದ ಬರ್ಬಹುದು. ಬಾರ್ಡರ್ ಕೆಲವರು ಭಕ್ತಾದಿಗಳಿದ್ದಾರೆ ಧರ್ಮಸ್ಥಳಕ್ಕೆ, ನಿಜ. ಅಲ್ಲಿಂದನೂ ಬರ್ಬಹುದು. ಮಹಾರಾಷ್ಟ್ರ ಬೇಕಾದಷ್ಟು ಜನ ಭಕ್ತಾದಿಗಳಿದ್ದಾರೆ, ಅವ್ರು ಬರ್ಬಹುದು. ಹೀಗೆ ಇದು ಲೆಬೋರಿಯಸ್ ಇನ್ವೆಸ್ಟಿಗೇಷನ್. ಇದು ಸ್ವಲ್ಪ ಕಷ್ಟಪಟ್ಟು ಮಾಡ್ಬೇಕಾಗುತ್ತೆ. ಒನ್ ಬೈ ಒನ್ ಲಿಂಕ್ ತಗೊಂಡು. ನಾಳೆ ಈಗ ನಾವು ಡಿಫೆನ್ಸ್ ಕೌನ್ಸಿಲ್, ನಾವು ಅವ್ರ ಕ್ರಾಸ್ಗೆಲ್ಲ ನಾವು ಆನ್ಸರ್ ಮಾಡ್ಬೇಕಲ್ಲ, ಇನ್ವೆಸ್ಟಿಗೇಟಿಂಗ್ ಆಫೀಸರ್ಸ್. ಹೌದು. ಆಮೇಲೆ ನೀವು ಕೋರ್ಟ್ಗೆ ಚಾರ್ಜ್ ಶೀಟ್ ಫೈಲ್ ಮಾಡ್ಬೇಕಾದ್ರೂ ವಿತ್ ಪಕ್ಕ ಪ್ರೂಫ್ ಆಫ್ ಎವಿಡೆನ್ಸ್ ಇಟ್ಕೊಂಡು ನೀವು ಮಾಡ್ಬೇಕಾಗುತ್ತೆ. ನಿಮ್ಮ ಇಷ್ಟ ಬಂದಂಗೆ ಪ್ರೊಸೀಜರ್ ಇಲ್ದಾನೆ ನಾವು ಚಾರ್ಜ್ ಶೀಟ್ ಮಾಡಕ್ ಬರೋದಿಲ್ಲ ಕೇಸ್ಗಳಿಂತವನ್ನ, ಅಥವಾ ಒಬ್ಬ ಅಕ್ಯೂಸ್ಡ್ ಫಿಕ್ಸ್ ಮಾಡಕ್ ಬರೋದಿಲ್ಲ. ಬರೀ ಇಯರ್ಸೆ ಎವಿಡೆನ್ಸ್ ಅಲ್ಲಿ ಇವೆಲ್ಲ ಮಾಡಕ್ ಬರೋದಿಲ್ಲ. ದಟ್ ಈಸ್ ಆಲ್ಸೋ ಒನ್ ಆಫ್ ದಿ ಟ್ರೂ ಇಯರ್ಸೆ ಎವಿಡೆನ್ಸ್. ಅವನ್ನ ಹೇಳ್ತಾ ಇದ್ದಾನೆ, ಅವರು ಕನ್ಫೆಸ್ ಮಾಡಿದಾನೆ, ದಟ್ ಈಸ್ ಆಲ್ಸೋ ಒನ್ ಆಫ್ ದಿ ಎವಿಡೆನ್ಸ್. ಬಟ್ ಇಟ್ ಶುಡ್ ಬಿ ಲಿಂಕ್ಡ್ ವಿತ್ ಅದರ್ ಫಿಸಿಕಲ್ ಎವಿಡೆನ್ಸಸ್ ಆಲ್ಸೋ. ಅಷ್ಟು ಸುಲಭವಾಗಿ ನೀವು ಒನ್ ಬೈ ಒನ್ ಲಿಂಕ್ ಇಲ್ದಾನೆ ಫಿಕ್ಸ್ ಮಾಡಕ್ ಬರೋದಿಲ್ಲ. ಕನೆಕ್ಟಿವಿಟಿ ತಗೋಬೇಕು, ಒಂದಕ್ಕೊಂದಕ್ಕೆ ಕನೆಕ್ಟಿವಿಟಿ ತಗೊಂಡು ನಾವು ಫಿಕ್ಸ್ ಮಾಡ್ಬೇಕಾಗುತ್ತೆ. ಈಗ ನಾವು ವಿ ಆರ್ ನಾಟ್ ಜನರಲ್ ಪಬ್ಲಿಕ್ ಅಲ್ಲ, ವಿ ಆರ್ ಪ್ರೊಫೆಷನಲ್ಸ್, ವಿ ಆರ್ ಐಗೋಗಳು. ನಾವು ನಮ್ಗೆಲ್ಲ 20 ವರ್ಷ 30 ವರ್ಷ ಸರ್ವಿಸ್ ಆಗಿರುತ್ತೆ. ವಿತ್ ಆಲ್ ಬುಕ್ಸ್ ಅಂಡ್ ಆಲ್ ನಾವು ಓದಿರ್ತೀವಿ. ಆಮೇಲೆ ಇಂಥವ್ 100 ಕೇಸ್ ಫೈಲ್ ಸ್ಟಡಿ ಮಾಡಿರ್ತೀವಿ. ಬೇಸ್ಡ್ ಆನ್ ಅವರ್ ಎಕ್ಸ್ಪೀರಿಯನ್ಸ್ ಅಂಡ್ ಪ್ರಾಕ್ಟಿಕಲಿ ಅಂಡ್ ಥಿಯರಿಟಿಕಲ್ ನಾಲೆಡ್ಜ್ ಇಟ್ಕೊಂಡು ಇದನ್ನ ಇನ್ವೆಸ್ಟಿಗೇಷನ್ ಮಾಡ್ಬೇಕಾಗುತ್ತೆ. ಓಕೆ, ಥ್ಯಾಂಕ್ ಯು ರಾಜೇಂದ್ರ ಕುಮಾರ್ ಅವರೇ, ಅಶೋಕ ನ್ಯೂಸ್ ಒಟ್ಟಿಗೆ ಮಾತನಾಡಿದಕ್ಕೆ ಥ್ಯಾಂಕ್ ಯು.